ಸ್ಪೆಷಲ್ ಲಾಗ್ ಬಂದ್ಬಿಟ್ಟು ಕ್ವಿಲಿಂಗ್ ಪೇಪರಲ್ಲಿ ನಾನು ಮಾಡಿರುವಂಥ ಜ್ಯುವೆಲ್ರಿ ಕಲೆಕ್ಷನ್ ಯಾವ್ಯಾವ್ದಿದೆ, ಹಾಗೆ ಕ್ವಿಲಿಂಗ್ ಪೇಪರಲ್ಲಿ ನಿಮಗೂ ಕೂಡ ಜ್ಯುವೆಲ್ರಿ ಮಾಡೋಕ್ಕೆ ಬಂದರೆ ಇದರಲ್ಲಿರುವಂಥ ಯಾವ್ದಾದ್ರು ಡಿಸೈನ್ ನಿಮಗೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಮನೇಲಿ ನಿಮ್ಮ ಫೇವ್ರೆಟ್ ಕಲರ್, ನಿಮ್ಮ ಫೇವ್ರೆಟ್ ಜ್ಯುವೆಲ್ರಿಗೆ ನೀವೇ ಓನರ್ ಆಗಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೇ ಸತಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಾನು ಹೇಳ್ತಿದ್ದೆ ಕ್ವಿಲಿಂಗ್ ಜ್ಯುವೆಲ್ರಿ ಇವತ್ತಿನ ವಿಡಿಯೋ ಅಂತ. ಸೊ ಕ್ವಿಲಿಂಗ್ ಜ್ಯುವೆಲ್ರೀಸ್ನ ನಾನು ಈ ಥರ ಪ್ರಿಸರ್ವ್ ಮಾಡಿದ್ದೀನಿ. ಇವೆಲ್ಲ ಪೂರ್ತಿ ಕೂಡ ನಾನು ಮಾಡಿರೋಂಥ ಕ್ವಿಲಿಂಗ್ ಜ್ಯುವೆಲ್ರೀಸು. ಸೆಟ್ಗಳು ಯಾವ್ಯಾವ ಥರ ಮಾಡಿದ್ದೀನಿ ಎಲ್ಲದನ್ನು ತೋರಿಸ್ತೀನಿ. ಹಾಗೆ ನಾನು ಈ ಥರ ಡಬ್ಬದಲ್ಲಿ ಪ್ರಿಸರ್ವ್ ಮಾಡಿದ್ದೀನಿ. ಸೊ ನಾನು ಒಂದೊಂದು ಜ್ಯುವೆಲ್ರಿನೂ ಕೂಡ ಇದೇ ಥರ ಪೇಪರ್ ಕಟ್ ಮಾಡಿಬಿಟ್ಟು ಅದಕ್ಕೆ ಓಲೆ ಹಾಗೆ ಪೆಂಡೆಂಟ್ನ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಮಿಕ್ಸಪ್ ಆಗಬಾರ್ದು, ಅರ್ಜೆಂಟಲ್ಲಿ ಏನಾದರೂ ಬೇಕು ಅಂದರೆ ಈಸಿಯಾಗಿ ತೊಗೋಬೋದು ಅಂತ. ಇಲ್ಲ ಅಂದರೆ ಮಿಕ್ಸ್ ಆಗೋಗುತ್ತೆ ಯಾವ್ದ್ರ ಜೊತೆ ಯಾವುದು. ಈವನ್ ಇದು ಪೇಪರಲ್ಲಿ ಮಾಡಿರೋದ್ರಿಂದ ನೀರೆಲ್ಲ ಬೀಳಬಾರ್ದು. ಸೊ ಹಾಗಾಗಿ ನಾನು ಈ ಥರ ಒಂದೊಂದನ್ನು ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಒಂದೊಂದಾಗಿ ನಾನು ತೋರಿಸ್ತಾ ಇರ್ತೀನಿ ನನ್ನ ಜ್ಯುವೆಲ್ರೀಸ್ ಏನೇನಿದೆ ಅಂತ. ಪೂರ್ತಿ ವಿಡಿಯೋ ನೋಡಿ. ಜ್ಯುವೆಲ್ರಿ ಕಲೆಕ್ಷನ್ ನೋಡಿ, ಇದು ನಾನು ಮಾಡಿರೋಂಥ ಕಲೆಕ್ಷನ್ ಇದು. ಸೊ ನನ್ನ ಈ ಕಲರ್ ಕಾಂಬಿನೇಷನ್ ಜ್ಯುವೆಲ್ರಿ ಇತ್ತು, ಹಾಗಾಗಿ ನಾನು ಮಾಡಿದ್ದೀನಿ. ನೋಡಿ ಈ ಫ್ಲವರ್ದು ಪೆಂಡೆಂಟ್, ಇದು ಓಲೆ ಹಾಗೆ ಪೆಂಡೆಂಟ್. ಇದು ನೋಡಿ, ಇದು ಬರೀ ಪೆಂಡೆಂಟ್, ಇದು ಬಟರ್ಫ್ಲೈ ಪೆಂಡೆಂಟ್ ಮಾತ್ರ ಮಾಡಿದ್ದೆ ಇದು ನಾನು. ಇದು ನೋಡಿ ಬಟರ್ಫ್ಲೈದು ಓಲೆ ಹಾಗೆ ಪೆಂಡೆಂಟ್. ಇದು ಹಿಂಗಿದೆ ಅಲ್ಲ, ಇದಕ್ಕೆ ಒಂದ್ಸರ ಹಾಕ್ಕೊಂಡು ವೇರ್ ಮಾಡ್ಬೋದು. ಇದು ಕೂಡ ಬಟರ್ಫ್ಲೈ ಪೆಂಡೆಂಟ್ ಮಾಡಿದ್ದೀನಿ. ಬಟರ್ಫ್ಲೈ ಯಾವಾಗಲೇ ಒಂದು ಓಲೆ ಇತ್ತು ಅಂದ್ಬಿಟ್ಟು ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ಆ ಓಲೆ ಮಾಡಿದ್ದೀನಿ. ನೋಡಿ ಇದು ಲಾಂಗ್ ಇಯರಿಂಗ್, ಇದಕ್ಕೆ ಪೆಂಡೆಂಟ್ ಏನು ಮಾಡಿಲ್ಲ ನಾನು, ಬರೀ ಇಯರಿಂಗ್ ಮಾಡಿದ್ದೀನಿ. ಡಿಸೈನಲ್ಲಿ ಬರೋ ಥರ. ಇದು 5mm ಶೀಟಲ್ಲಿ ಮಾಡಿರೋದು. ಇದು ಮಲ್ಟಿ ಕಲರಲ್ಲಿ ನಾನು ಮಾಡಿರೋ ಅಂಥದ್ದು. ಇದು ಡೈಮಂಡ್ ಶೇಪ್ ಬರಲಿ ಅಂದ್ಬಿಟ್ಟು ಎಲ್ಲ ಬಾಲ್ಸ್ ಮಾಡಿ ಅಷ್ಟೇ ಗಮ್ ಹಾಕಿ ಅಟ್ಯಾಚ್ ಮಾಡಿದ್ದೀನಿ. ಸೊ ಇದ್ರದ್ದು ಓಲೆ ಹಾಗೆ ಪೆಂಡೆಂಟ್. ಸೊ ಇದು ನಾನು ಎಲ್ಲೋ ಡ್ರೆಸ್ಸು, ರೆಡ್ ಅಥವಾ ಬ್ಲೂ ಇಲ್ಲ ಪಿಂಕ್ ಯಾವ ಡ್ರೆಸ್ ಆದರೂ ಇದು ನಾವು ವೇರ್ ಮಾಡ್ಬೋದು. ಯಾಕೆಂದರೆ ಎಲ್ಲ 4 ಕಲರ್ ಇರೋದ್ರಿಂದ ಯಾವುದಕ್ಕಾದರೂ ವೇರ್ ಮಾಡ್ಬೋದು, ಚೆನ್ನಾಗಿರುತ್ತೆ ಇದು. ಇದು ನೋಡಿ, ಇದು ಬಂದುಬಿಟ್ಟು ಜ್ಯುವೆಲ್ರಿ ಪಕ್ಷಿ ಮಾಡಿರೋ ಅಂಥದ್ದು. ಇದು ಇಲ್ಲಿ ನೋಡಿ, ಬೀಕ್, ಇದು ಫೇಸು, ಅದ್ರದ್ದು ಬಾಡಿ ಇದು. ಸೊ ಅದಕ್ಕೆ ನಾನು ಈ ಥರ ಪೆಂಡೆಂಟ್ ಮಾಡಿದ್ದೀನಿ. ಇಲ್ಲಿ ಹೇಗೆ ಪಕ್ಷಿ ಇದೆ, ಸೊ ಇಲ್ಲೂ 2 ಪಕ್ಷಿ ಕೆಳಗೆ ಸುಮ್ಮನೆ ಓನಾಗಿ ಎಕ್ಸ್ಟ್ರಾ ಡಿಸೈನ್ ಆ್ಯಡ್ ಮಾಡಿದೆ. ನಿಮಗೆ ಬೇಕಾದ್ರೆ ಇಷ್ಟೇ ಮಾಡ್ಬೋದು. ದೊಡ್ಡದು ಬೇಕು ಅಂದರೆ ಸ್ವಲ್ಪ ದೊಡ್ಡದು ಮಾಡ್ಕೋಬೋದು. ನಾನು ಸ್ವಲ್ಪ ಎಲ್ಲ ಪೆಂಡೆಂಟ್ಸು ದೊಡ್ಡದಾಗೆ ಮಾಡಿದ್ದೀನಿ. ಬಿಕಾಸ್ ನಾನು ಹಾಕೋದೆಲ್ಲ ಫ್ಯಾನ್ಸಿ ಹಾಕ್ತಾ ಇರ್ತೀನಿ ಮತ್ತು ನಂಗೆ ಸ್ವಲ್ಪ ದೊಡ್ಡ ಪೆಂಡೆಂಟ್ ಇಷ್ಟ, ಹಾಗಾಗಿ ನಾನು ಈ ಥರ ಮಾಡಿದ್ದೀನಿ. ಸೊ ನಿಮಗೆ ಯಾವ ಸೈಜ್ ಇಷ್ಟ ಆಗುತ್ತೋ ಆ ಸೈಜಲ್ಲಿ ನೀವು ಮಾಡಿ. ಇದು ನೋಡಿ, ಸಿಂಪಲ್ ಡ್ರೆಸ್ಸಸ್ಗೆ ಹಾಕೋಕ್ಕೆ ಅಂತ ನಾನು ಮಾಡಿರೋವಂಥದ್ದು. ಇದೊಂದನ್ನು ನಾನು ಸ್ಟೆಡ್ಡಾಗಿ ಮಾಡಿದೆ, ಅದಕ್ಕೆ ಸಿಂಪಲ್ಲಾಗಿ ಹಾರ್ಟ್ ಶೇಪ್ ಚಿಕ್ಕ ಪೆಂಡೆಂಟ್. ಇದು ಬಂದು ಬರೀ ಓಲೆ ಮಾಡಿದ್ದೀನಿ, ಪೆಂಡೆಂಟ್ ಮಾಡಿಲ್ಲ. ಇದು ಬ್ಲೂ ಕಲರ್ದು, ಇದೇ ಬೇರೆ ಥರ ಫ್ಲವರು, ಇದೇ ಬೇರೆ ಥರ ಫ್ಲವರ್ ಇದೆ. ನೋಡಿ, ಇದು ಬಂದು ವೈಲೆಟ್ ಕಲರ್ ಶೇಡಲ್ಲಿ, ಲೈಟ್ ವೈಲೆಟ್, ಡಾರ್ಕ್ ವೈಲೆಟ್, 3 ಕಲರ್ ಶೇಡ್ ಇದೆ ಇದರಲ್ಲಿ. ಸೊ 3 ಶೇಡಲ್ಲಿ ಇದು ಡಿಫ್ರೆಂಟಾಗಿ ಮಾಡಿರೋವಂಥದ್ದು ಪೇಪರ್ದು. ಇದು ಓಲೆ ಹಾಗೆ ಇದು ಪೆಂಡೆಂಟ್ ಮಾಡಿದ್ದೀನಿ. ಸೊ ಇದೊಂಥರ ಡಿಸೈನು ನೋಡಿ, ಟೈರ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಇದರದ್ದು ಓಲೆ ಮತ್ತು ಪೆಂಡೆಂಟ್. ಇದರಲ್ಲಿ 3 ಕಲರ್ ಬರುತ್ತೆ, ಗ್ರೀನು, ಬ್ರೌನ್ ಹಾಗೆ ಯೆಲ್ಲೋ, 3 ಕಲರ್ಸಲ್ಲಿ ನಾನು ಮಾಡಿರೋವಂಥದ್ದು ಇದು. ನೋಡಿ, ಇದು ಲೀಫ್ ಥರ ಶೇಪ್ ಮಾಡಿರೋದು, ಮತ್ತು ಇದು ಬೆಲ್ ಶೇಪಲ್ಲಿ ನಾನು ಮಾಡಿರೋದು. ಸೆಂಟ್ರಿಗೆ ಫ್ಲವರ್ ಬರೋ ಥರ ಮಾಡಿ ಇಲ್ಲಿ ಲೀಫ್ಗಳಲ್ಲೇ ಮಾಡಿರೋ ಅಂಥದ್ದು ಇದು. ಅದ್ರ ಮೇಲೆ ನಾನು ಲೀಫ್ ಕುಂದನ್ಸ್ನೇ ಹಾಕಿದ್ದೀನಿ. ಸೊ ಇದು ಬ್ರೌನ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಡ್ರೆಸ್ಸಸ್ಗೆ ಚೆನ್ನಾಗಿ ಮ್ಯಾಚ್ ಆಗುತ್ತಿದ್ದು. ನೋಡಿ, ಇದು ಬಂದು ಅದೇ ಥರ ಲೀಫು, ಸಪ್ರೇಟ್ ಡಿಸೈನ್, ಇದೇ ಬೇರೆ ಡಿಸೈನ್, ಆಗಲೇ ತೋರಿಸಿದೆ ಬೇರೆ ಡಿಸೈನ್. ಇದರಲ್ಲಿ ಸ್ಪೆಷಲ್ ಏನು ಅಂದರೆ ಬೀಡ್ಸ್ ಹಾಕಿದ್ದೀನಿ, ಕುಂದನ್ಸ್ ಇದೆ. ಸೊ 2 ಕಲರ್, ಗ್ರೀನ್ ಮತ್ತು ಬ್ಲೂ ಕಲರಲ್ಲಿ ಇದೆ. ಸೊ ಬ್ಲೂ ಕಲರ್ ಡ್ರೆಸ್ಸಸ್ಗೆ ಚೆನ್ನಾಗಿ ಕಾಣುತ್ತೆ ಇದು. ಇದು ಬಂದು ಪಿಂಕ್ ಕಲರ್ ಮಾಡಿದ್ದೀನಿ. ಸೊ ಇದು ಫ್ಲವರ್ಸ್ ಕೂಡ ಕ್ವಿಲಿಂಗ್ ಪೇಪರಲ್ಲೇ ಮಾಡಿರೋದು. ಹಾಗೆ ಇದು ನೋಡಿ, ಇದಕ್ಕೆ ಟೆಡಿ ಬೇರ್ ಎಕ್ಸ್ಟ್ರಾ ಹಾಕಿರೋವಂಥದ್ದು. ಇದು ನಾನು ಪಿಂಕ್ ಕಲರ್ ಟೆಡಿ ಬೇರ್. ಸೊ ನೋಡಿ, ಇದು ಬ್ಯಾಕ್ ಸೈಡ್, ಇದು ಫ್ರಂಟ್ ಸೈಡ್. ಇದು ಪೆಂಡೆಂಟ್ ಹಾಗೆ ಇದು ಓಲೆ. ಇದು ನೋಡಿ, ರಿಂಗ್ ಥರ ಮಾಡಿರೋ ಅಂಥ ಓಲೆ. ಇದು ಮಲ್ಟಿ ಕಲರ್ ಮಾಡ್ಕೊಂಡಿದ್ದೀನಿ, ಎಲ್ಲ ಯಾವ್ದಾದ್ರು ಡ್ರೆಸ್ಸಸ್ಗೆ ಹಾಕ್ಬೋದು ಅಂತ. ಹಾಗೆ ಇದು ಫ್ಲವರ್ ಥರನೇ ಮಾಡಿರೋ ಅಂಥದ್ದು. ಇದು ಬರೀ ಓಲೆ ಮಾಡಿದ್ದೀನಿ. ಇದೇ ಒಂದು ಸೆಟ್ ಓಲೆ, ಇದೊಂದು ಸೆಟ್ ಓಲೆ.
ಇದು ಕೂಡ ಪಿಂಕ್ ಕಲರಲ್ಲಿ ಮಾಡಿರೋವಂಥ ಡಿಸೈನ್ ಇದು. ಸೊ ಇದು ಓಲೆ, ಹಾಗೆ ಇದು ಪೆಂಡೆಂಟ್ಗೆ ಈ ಥರ ಹ್ಯಾಂಗಿಂಗ್ ಬರೋ ಥರ ನಾವು ಪೆಂಡೆಂಟ್ ಮಾಡಿರೋದು. ಸೊ ಈ ಡಿಸೈನ್ಸ್ ಎಲ್ಲ ಕೆಲವೆಲ್ಲ ಓನಾಗಿ ಮಾಡಿರೋವಂಥ ಡಿಸೈನ್ಸ್ ಇದು, ಕೆಲವೆಲ್ಲ ನಮ್ಮಮ್ಮ ಹೇಳಿರೋವಂಥ ಡಿಸೈನ್ಸ್, ಕೆಲವೆಲ್ಲ ನನ್ನ ತಂಗಿ ಹೇಳಿದಾಳೆ ಡಿಸೈನ್ಸು, ಎಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ದೀವಿ. ಸೊ ಅದು ಎಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆದಮೇಲೆ ಒಂದು ಡಿಸೈನ್ ಬಂದಿದೆ. ನೋಡಿ ಇದು ಮಲ್ಟಿ ಕಲರ್ ಜ್ಯುವೆಲ್ರಿ ಇದು. ಸೊ ಇದು ಕೂಡ ಫ್ಲವರ್, ಅರೆ ಇದೇ ಬೇರೆ ಡಿಸೈನ್ ಇದೆ ನೋಡಿ, ಒಂದೊಂದು ಲೀಫು. ಇದು ಓಲೆ, ಹಾಗೆ ಇದು ಪೆಂಡೆಂಟ್ ಮಾಡಿರೋದು ನೋಡಿ. ಇದು ಬಂದು ಲೈಟ್ ಎಲ್ಲೋ ಹಾಗೆ ಗ್ರೀನ್ ಕಲರಲ್ಲಿ ಮಾಡಿರೋದು, ಡಾರ್ಕ್ ಗ್ರೀನು. ಸೊ ಇದು ಓಲೆ, ಹಾಗೆ ಇದು ಪೆಂಡೆಂಟ್. ನೋಡಿ ಇದು ಬಂದು ಟೆಡಿ ಬೇರ್ ಪೆಂಡೆಂಟ್, ಹಾಗೆ ಇದಕ್ಕೆ ಈ ಥರ ಸಿಂಪಲ್ ಡಿಸೈನ್, ಮ್ಯಾಂಗೋ ಡಿಸೈನ್ ಓಲೆ ಮಾಡಿದ್ದೀನಿ. ನೋಡಿ ಇದು ಬ್ಲ್ಯಾಕ್ ಆ್ಯಂಡ್ ಎಲ್ಲೋ ಶೇಡಲ್ಲಿ ಮಾಡಿರೋವಂಥ ಓಲೆ ಇದು ಸಿಂಪಲ್ ಆಗಿರೋವಂಥ ಓಲೆ. ಇದು ಎರಡು ಬೇರೆ ಬೇರೆ ಡಿಸೈನ್ಸ್ ಇದೆ, ಡಿಫ್ರೆಂಟ್ ಡಿಸೈನ್ಸು. ಸೊ ನೀವೆಲ್ಲ ನೋಡ್ತಾ ಇದ್ದೀರಾ, ಈಗ ಒಂದಕ್ಕಿಂತ ಒಂದು ಡಿಸೈನು ಡಿಫ್ರೆಂಟ್ ಆಗಿದೆ, ಒಂದಲ್ಲ ಒಂದು ಚೇಂಜಸ್ ಇದೆ. ಸೊ ನೀವು ಕೂಡ ತಡೆ ಯಾಕೆ ಮಾಡ್ತೀರಾ, ಮನೇಲೇ ಇದ್ದಾಗ ಫ್ರೀ ಟೈಮಲ್ಲಿ ಕ್ವಿಲಿಂಗ್ ಪೇಪರಲ್ಲಿ ಈ ರೀತಿ ವೆರೈಟಿ ಇಯರಿಂಗ್ಸ್ ಕೂಡ ನೀವು ಮಾಡ್ಕೋಬೋದು, ಹಾಗೆ ನೀವು ಕೂಡ ಹಾಕ್ಕೋಬೋದು. ನೋಡಿ ಇದು ಕೂಡ ವೆರೈಟಿ ಆಗಿದೆ ನೋಡಿ, ಇಲ್ಲಿ ಹೇಗೆ ವೇಸ್ ಥರ ಬಂದಿರುವಂಥ ಓಲೆ, ಹಾಗೆ ಪೆಂಡೆಂಟ್ ಇದು. ನೋಡಿ ಇದೊಂಥರ ಬೇರೆ ಥರ ಅಂತ ಹಾರ್ಟ್ ಶೇಪಲ್ಲಿ ಮಧ್ಯದಲ್ಲಿ ಫ್ಲವರ್ ಬಂದಿರೋ ಅಂಥ ಓಲೆ ಹಾಗೂ ಪೆಂಡೆಂಟ್ ನೋಡಿ. ಇದು ಕೂಡ ಇಯರಿಂಗ್ಸ್ ಮಾಡಿರೋದು, ಇದೇ ಬೇರೆ ಡಿಸೈನ್, ಇದು ರೌಂಡ್ ಡಿಸೈನ್ ಇಯರಿಂಗ್ಸ್. ನೋಡಿ ಇದು ಕಣ್ಣಿನ ಥರ ಶೇಪ್ ಇದೆ ನೋಡಿ. ಸೊ ಈ ಥರ ಕಣ್ಣು ಶೇಪಲ್ಲಿ ಫ್ಲವರ್ ಬಂದಿರೋ ಥರ ಮಾಡಿರೋದು. ಸೊ ಇದು ಪೆಂಡೆಂಟ್, ಇದು ಇಯರಿಂಗ್. ಇದು ನೋಡಿ ಬ್ಲೂ ಮತ್ತು ಗೋಲ್ಡ್ ಕಲರಲ್ಲಿ ಮಾಡಿರೋದು, ಇದೇ ಥರ ವೈಲೆಟಲ್ಲಿ ಮಾಡಿದ್ದೆ. ಬಟ್ ಏನು ಅಂದರೆ ಪೆಂಡೆಂಟ್ ಇದೇ ಸೈಜಲ್ಲಿತ್ತು, ಸ್ಮಾಲ್ ಸೈಜು. ಸೊ ಇದು ಪೆಂಡೆಂಟ್ ದೊಡ್ಡದಾಗಿ ಮಾಡಿದ್ದೀನಿ, ಯಾಕೆಂದರೆ ಒಂದಕ್ಕೆ ಆ ಥರ ಇದ್ಮೇಲೆ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂದ್ಬಿಟ್ಟು ನಾನು ಒಂದು ದೊಡ್ಡ ಸೈಜು ಒಂದು ಸ್ಮಾಲ್ ಸೈಜ್ ಮಾಡಿರೋದು. ಸೊ ನಾನು ಎಲ್ಲದನ್ನು ಈ ಥರ ಕೊಕ್ಕಿ ಇರೋದೇ ಮಾಡಿದ್ದೀನಿ, ಯಾಕೆಂದರೆ ನಾನು ಈ ಥರ ಜಾಸ್ತಿ ವೇರ್ ಮಾಡೋದ್ರಿಂದ ಈ ಥರ ಮಾಡಿದ್ದೀನಿ. ನಿಮಗೆ ಆ ಥರ ಇಲ್ಲ, ನಾನು ಜಾಸ್ತಿ ಕೊಕ್ಕಿ ಹಾಕಲ್ಲ, ನನಗೆ ಸ್ಟೆಡ್ ಬೇಕು ಅಂದರೆ ನೀವು ಇದಕ್ಕೆ ಬೇಕಾದ್ರೆ ಸ್ಟೆಡ್ ಕೂಡ ಹಾಕ್ಕೊಂಡು ನೀವು ವೇರ್ ಮಾಡ್ಬೋದು ಇದನ್ನು. ನೋಡಿ ಇದು ಬಂದು ವೈಲೆಟ್ ಕಲರಲ್ಲಿ ಮಾಡಿರೋದು, ಇದಕ್ಕೆ ಬೇರೆ ಥರ ಹುಕ್ ಹಾಕಿದ್ದೀನಿ ನಾನು. ಸೊ ಇದಕ್ಕೆ ಓಲೆ, ಹಾಗೆ ಇದು ಪೆಂಡೆಂಟ್. ಸೊ ಇದನ್ನೆಲ್ಲ ನೀವು ಪೆಂಡೆಂಟ್ ಆಗಾದರೂ ಯೂಸ್ ಮಾಡ್ಬೋದು ಇದನ್ನು, ಇಲ್ಲ ಅಂದರೆ ಇದು ಟಿಕ್ಕಾ ಹಾಕೋತೀವಲ್ವಾ, ಸೊ ಟೀಕ್ ಆಗಬೇಕಾದ್ರೂ ಇದನ್ನು ಯೂಸ್ ಮಾಡ್ಬೋದು. ಸೊ ನನಗೆ ಜುಮ್ಕಾಸ್ ಎಲ್ಲ ತುಂಬ ಇಷ್ಟ, ಸೊ ಹಾಗಾಗಿ ನಾನು ಜುಮ್ಕಾ ಮಾಡಿದ್ದೀನಿ, ಅದಕ್ಕೆಲ್ಲ ಗೋಲ್ಡ್ ಬೀಡ್ಸ್ನ ಹಾಕಿದ್ದೀನಿ. ಸೊ ನೋಡಿ ಇದು ಕೂಡ ಅದೇ ರೀತಿ ಓಲೆ, ಹಾಗೆ ಪೆಂಡೆಂಟ್, ಈ ಥರ ನಾನು ಒಂದೆರಡು ತೋರಿಸಿದ್ದೆ. ಬಟ್ ಇದರಲ್ಲಿ ಏನು ಡಿಫ್ರೆನ್ಸ್ ಅಂದರೆ ಇದಕ್ಕೆ ಕೆಳಗಡೆ ಜುಮ್ಕಾ ಹಾಕಿದ್ದೀನಿ ನೋಡಿ. ಇದೊಂಥರ ಡಿಸೈನ್, ಇದು ಫ್ಲವರು ಲೀಫ್ ಬಂದಿರೋ ಥರ ಡಿಸೈನ್, ಇದು ಬ್ರೌನ್ ಮೇಲೆ ಎಲ್ಲೋ ಹಾಗೆ ಗ್ರೀನ್ ನೋಡಿ. ಇದೊಂಥರ ಡಿಸೈನ್ ಇದೆ ಇದು. ಸೊ ಇದ್ರ ಮೇಲೆ ಎಕ್ಸ್ಟ್ರಾ ಅಂದರೆ ಕುಂದನ್ಸ್ ಹಾಕಿದ್ದೀನಿ ನಾನು, ಅಂದರೆ ಫ್ಯಾನ್ಸಿಯಾಗೂ ಇರ್ಬೋದು, ಫಂಕ್ಷನ್ ವೇರ್ಗೆ ಹಾಕ್ಬೋದಲ್ಲ ಅಂತ. ಯಾವಾಗಲೂ ಪ್ಲೇನೇ ಬೇಡ ಅಂತ ಒಂದೊಂದು ಚೇಂಜಸ್ ಮಾಡಿದ್ದೀನಿ. ಸೊ ಇದರಲ್ಲಿ ಸ್ಪೆಷಲ್ ಅಂದರೆ ಕುಂದನ್ ಹಾಕಿರೋ ಅಂಥದ್ದು ಇದು. ಇದೊಂಥರ ಡಿಸೈನಲ್ಲಿ ಮಾಡಿದ್ದೀನಿ. ಸೊ ಇದು ನೋಡಿ, ಎಲ್ಲ ಪೇಪರ್ ನಾರ್ಮಲಾಗಿ ಸ್ಟ್ರೈಟಾಗಿ ಮಾಡಿದ್ದೆ, ಇದು ಪೇಪರ್ನೇ ತುಂಬ ಟ್ವಿಸ್ಟು ಟರ್ನ್ಸು ಮಾಡಿಬಿಟ್ಟು ಮಾಡಿರೋ ಅಂಥ ಡಿಸೈನ್ ಇದು. ಇದು ಬಂದು ವೈಟ್ ಕಲರಲ್ಲಿ ಮಾಡ್ಕೊಂಡಿದ್ದೀನಿ. ವೈಟ್ ಡ್ರೆಸ್ಸಸ್ ಜಾಸ್ತಿ ಇರುತ್ತೆ, ಹಾಕಾಗಬೇಕು ಅಂದ್ಬಿಟ್ಟು ದೀಪಾವಳಿ ಕೂತರು ಇರ್ಬೋದು, ಅವಕ್ಕೆಲ್ಲ ವೈಟ್ ಬೇಕಲ್ಲ. ಸೊ ಹಾಗಾಗಿ ನಾನು ಮಾಡಿರೋದು ಇದು ಪೇಪರಲ್ಲಿ ಹಾರ್ಟ್ ಶೇಪಲ್ಲಿ ಮಾಡಿರೋ ಅಂಥದ್ದು. ನೀವು ಬೇಕಾದ್ರೆ ಇದು ನಾನು ಪೆಂಡೆಂಟ್ ಮಾಡಿದ್ದೀನಿ, ಸೈಜು ಒಂದು ಚಿಕ್ಕದು ದೊಡ್ಡದು ಸೈಜಲ್ಲಿ. ನಿಮಗೆ ಬೇಕಾದ್ರೆ ಇನ್ನೂ 4-5 ಸ್ಟೆಪ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂದರೆ ಇದನ್ನು ಪೆಂಡೆಂಟ್ ಆಗಾದರೂ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಬೈತಲೆ ಬಿಡ್ತಾರ ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು, ಚೆನ್ನಾಗಿ ಕಾಣುತ್ತೆ ನೋಡಿ. ಇದೊಂಥರ ಡಿಸೈನ್. ಸೊ ಇದು ಸ್ಟ್ರೈಟ್ ಮಾಡಿದ್ದೀನಿ ಓಲೆ, ಹಾಗೆ ಇದ್ರೆ ಒಂದು ಪೆಂಡೆಂಟ್ ನೋಡಿ. ಇದೊಂಥರ ಜ್ಯುವೆಲಿ ಬ್ಲೂ ಕಲರ್, ಅದ್ರ ಮೇಲೆಲ್ಲ ಕುಂದನ್ಸ್ ಹಾಕಿರೋ ಅಂಥದ್ದು ಇದು. ಸೊ ಇದು ಕೂಡ ಓಲೆ, ಹಾಗೆ ಪೆಂಡೆಂಟ್. ಸೊ ಇದು ಬಂದು ಪೆಂಡೆಂಟ್ ನೋಡಿ. ನಾನು ಈ ಥರ ಒಂದೆರಡು ಚೈನ್ ಇಟ್ಕೊಂಡಿದ್ದೀನಿ, ಇದರಲ್ಲಿ ಒಂದು ಚೈನ್ ಇದೆ, ಇನ್ನೊಂದು ಗೋಲ್ಡ್ ಕಲರಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದು ಯಾವುದಕ್ಕೆ ಯಾವ ಕಲರ್ ಬೇಕೋ ಆ ಚೈನ್ಗೆ ಈ ಥರ ಪೆಂಡೆಂಟ್ಸ್ನ ಹಾಕ್ಕೊಂಡು ನೀವು ಹಾಕೋಬೋದು. ನನ್ನ ಹತ್ರ ಈ ಥರ ಜುಮ್ಕಾಸ್ ಇದೆ, ಸೊ ಹಾಗಾಗಿ ಇದು ಪೆಂಡೆಂಟ್ಗೆ ಮಾಮೂಲಿ ಜುಮ್ಕಾ, ವೈಲೆಟ್ ಕಲರ್ ಜುಮ್ಕಾ ಹಾಕೋತೀನಿ, ಇಯರಿಂಗು. ನೋಡಿ ಫೈನಲ್ ಆಗಿ ಇದು ಪುಟಾಣಿದು 3mm ಅಲ್ಲಿ ಮಾಡಿರೋ ಅಂಥ ಮಿನಿ ಜುಮ್ಕಾ ಇದು. ಸೊ ಇದು ಸಿಂಪಲಾಗಿ ಸ್ಟೆಡ್ ಎಲ್ಲ ಹಾಕೊಳ್ಳೋರಿಗೆ ಈ ಥರ ಸಿಂಪಲಾಗಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಸೈಜ್ ಇದು. ಸೊ ಇದು ಡಬಲ್ ಲೇಯರಲ್ಲಿ ಮಾಡಿದ್ದೀನಿ ಜುಮ್ಕಾ. ಸೊ ಇದು ಬಂದು ತುಂಬ ದೊಡ್ಡ ಜುಮ್ಕಾ, ತುಂಬ ದೊಡ್ಡದೆಲ್ಲ ಹ್ಯಾಂಗಿಂಗ್ ಮಾಡ್ಕೋತಾರೆ ಅನ್ನೋರಿಗೆ
ಈ ಥರ ಜುಮ್ಕ. ಸೊ ಇಲ್ಲೇ ನೋಡ್ತಾ ಇದ್ದೀರಾ 3 ಡಿಸೈನ್ಸು 3 ಸೈಜಸಲ್ಲಿ ಜುಮ್ಕ ಇರೋದು. ಸೊ ನಿಮಗೆ ಫೇವ್ರೆಟ್ ಕಲರ್ ನಿಮಗೆ ಇಷ್ಟ ಆ ಥರ ಯಾವ್ದು ಇಷ್ಟ ಆಗುತ್ತೋ ಆ ಕಲರಲ್ಲಿ ನೀವು ಕೂಡ ಜುಮ್ಕಾಸ್ ಮಾಡ್ಕೋಬೋದು. ಈವನ್ ಈ ಥರನೇ ಜುಮ್ಕ 3 ಮಾಡಿ ಸ್ಟೆಪ್ ಬೈ ಸ್ಟೆಪ್ ಕೂಡ ಹಾಕೋಬೋದು. ನಿಮ್ಮ ಇಷ್ಟವಾದ ಡಿಸೈನ್, ನಿಮ್ಮ ಇಷ್ಟವಾದ ಕಲರ್ಸ್. ಸೊ ನೋಡಿದ್ರಲ್ಲ ಹೇಗಿತ್ತು ಕ್ವಿಲಿಂಗ್ ಪೇಪರಲ್ಲಿ ವೆರೈಟಿ ಆದಂಥ ಓಲೆ ಸರಗಳು. ಸೊ ಟೋಟಲ್ ಆಗಿ ನಾನು ನಿಮಗೆ ಇವತ್ತು ಎಷ್ಟು ವೆರೈಟೀಸ್ ತೋರಿಸಿದ್ದೀನಿ ಅಂದರೆ 50 ವೆರೈಟೀಸ್ ತೋರಿಸಿದ್ದೀನಿ. ಸೊ ಇದರಲ್ಲಿ ಓಲೆ ಕೂಡ ಇತ್ತು, ಹಾಗೆ ಪೆಂಡೆಂಟ್ಸ್ ಇತ್ತು. ಸೊ ಇದಲ್ದಲ್ಲೇ ನಿಮಗೆ ಯಾವ್ದಾದ್ರು ಇನ್ನೋವೇಟಿವ್ ಐಡಿಯಾಸ್ ಬಂದರೆ ನೀವು ಕೂಡ ಅದೇ ರೀತಿ ಮಾಡಿ. ಹಾಗೆ ಈ ವಿಡಿಯೋ ನೋಡಿದ ನಂತರ ಹೇಗಿದೆ ಎಲ್ಲ ಜ್ಯುವೆಲ್ರೀಸ್ ಅನ್ನೋದನ್ನು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಾನು ಬರ್ತೀನಿ ಮತ್ತೆ ಹೊಸ ಟಾಪಿಕಲ್ಲಿ ಹೊಸ ಲಾಗ್ ಜೊತೆ ನಿಮ್ಮ ಮುಂದೆ. ಅಲ್ಲಿ ತನಕ ನೀವು ಏನು ಮಾಡಬೇಕು, ಫಸ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಆನ್ ಮಾಡಿಟ್ಟಿರಿ. ಸೊ ಆಗ ಯಾವುದೇ ಹೊಸ ವಿಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬಾಯ್, ಲವ್ ಯು, ಟೇಕ್ ಕೇರ್.